ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ಶಿವಪುತ್ರ ಬಡಿಗೇರಿ ಎಂಬಾತ ವಿಷ ಸೇವಿಸಿದ ವ್ಯಕ್ತಿ ಈಗಾಗಲೇ ಹಾರೋಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇವರ ಸ್ಥಿತಿ ಚಿಂತಾಜನಕವಾಗಿದೆ. ತಾಲೂಕಿನ ಅಲಕನೂರು ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಶಿವಪುತ್ರ ಬಡಿಗೇರಿ ಇವರು ರಾಯಭಾಗ ತಾಲೂಕಿನ ಹಾರೋಗೆರೆ ಕ್ರಾಸ್ನಲ್ಲಿ ಸುಮಾರು 7 ವರ್ಷಗಳಿಂದ ರೈತರಿಂದ ಬೆಳೆದ ಬೆಳೆಗಳಾದ ಗೋವಿನ ಜೋಳ, ಗೋಧಿ, ಸದಕ, ಅರಿಶಿಣ ಸೇರಿದಂತೆ ಇನ್ನು ಮುಂತಾದ ಕಾಳುಗಳನ್ನು ರೈತರಿಂದ ಖರೀದಿಸ್ತಾ ಇದ್ರು. ಕೆಲವೊಂದು ರೈತರಿಗೆ ಮುಂಗಡವಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ನೀಡಿದ್ರು. ನಾವು ಬೆಳೆ ಕಟಾವಾದ ನಂತರ ನಿಮ್ಮ ಅಂಗಡಿಗೆ ನಾವು ಬೆಳೆದ ಕಾಳುಗಳನ್ನು ತಂದು ಕೊಡುವುದಾಗಿ ಭರವಸೆ ನೀಡಿ ಅವರ ಹತ್ರ ಮುಂಗಡ ಅಂತ ದುಡ್ಡನ್ನು ತೆಗೆದುಕೊಂಡು ಹೋಗಿ ವರ್ಷಗಳೇ ಕಳೆದರೂ ಹಿಂತಿರುಗಿ ಕೊಡದೆ ಅವರನ್ನು ಸತಾಯಿಸ್ತಾ ಇದ್ದಿದ್ದು. ನನಗೆ ನೀವು ಹೇಳಿರುವ ಹಾಗೆ ನೀವು ಬೆಳೆದ ಕಾಳುಗಳನ್ನಾದರೂ ನೀಡಿ ಅಂತ ಕೇಳಲು ಹೋದರೆ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿರುವುದಲ್ಲದೆ ಜಾತಿ ನಿಂದನೆ ಮಾಡಿರ್ತಾರೆ. ಶಿವಪುತ್ರ ಬಡಿಗೇರಿ ಇವರು ಕೂಡ ಕೆಲವೊಂದು ರೈತರ ಹತ್ರ ಮುಂಗಡವಾಗಿ ಕಾಳುಗಳನ್ನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಖರೀದಿಸಿದ್ದು. ಆ ರೈತರಿಗೂ ಕೂಡ ದುಡ್ಡು ನೀಡಬೇಕಿದ್ದು ಮುಂಗಡವಾಗಿ ಹಣ ತೆಗೆದುಕೊಂಡು ರೈತರು ದುಡ್ಡು ವಾಪಸ್ ನೀಡದೆ ಇದ್ದಿದ್ದರಿಂದ ರೈತರು ಇವರ ಮನೆ ಬಾಗಿಲಿಗೆ ಬಂದು ಮಾನಸಿಕ ಹಿಂಸೆ ಮತ್ತು ಕಿರುಕುಳ ನೀಡುತ್ತಿದ್ದರಿಂದ ಮನನೊಂದು ಶಿವಪುತ್ರ ಬಡಿಗೇರಿ ಇವರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಈಗಾಗಲೇ ಹಾರೋಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಅವರ ಪತ್ನಿ 8 ದಿನದ ಬಾಣಂತಿಯಾದ ಕಲಾವತಿ ಶಿವಪುತ್ರ ಬಡಿಗೇರ್ ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾರೋಗೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾಗಲಿ ಅಥವಾ ಅಧಿಕಾರಿಗಳು ಯಾವುದೇ ಸ್ಪಂದನ ಕೂಡ ಮಾಡಿರೋದಿಲ್ಲ. ಇಂತಹ ಘಟನೆ ನಡೆದರೂ ಕೂಡ ತಿರುಗಿ ನೋಡ್ತಾ ಇಲ್ಲ ಯಾಕೆ ಅಂತ ಅವರ ಪತ್ನಿಯ ಪ್ರಶ್ನೆಯಾಗಿದೆ. ರೈತರಿಗೆ ರೊಕ್ಕ ಕೊಟ್ಟಾರ್ರಿ, ಸಾಲ ತೆಗದ್ರಿ, ಅವ್ರ ರೊಕ್ಕನ ಕೊಡುವಾರ್ರಿ. ಮತ್ತು ರೈತರಿಗೂ ರೊಕ್ಕ ಕೊಡೋದೈತ್ರಿ. ಮತ್ತು ಅವ್ರ ಜೀವ ಹಾಕಾರ್ರಿ. ಮತ್ತು ರೈತರ ತಕ್ಕ ಇವ್ರು ರೊಕ್ಕ ಕೊಟ್ಟದ ಅಡ್ವಾನ್ಸ್ ಕೊಟ್ಟದ ಹೋಗದಕ್ಕೆ ಅಂತಲೇ ರೀ ಅವ್ರು ಒಟ್ಟು ಬಾಯಿ ಬಂದಂಗೆ ಬೇಯತಾರ್ರಿ. ಅಂದ್ರೆ ಇದನ್ನ ಮನೆ ಬಾಗಿಲ್ದಕ್ಕ ಇಂಥವು ಬರ್ತಿ ಹಂಗ ಹಿಂಗ ಆತ ಎಲ್ಲ ನಾತಾರ್ರಿ. ಅವ್ರು ಯಾವ ವ್ಯಾಪಾರ ಮಾಡ್ತಾರ್ರಿ? ಅಂದ್ರೆ ಕಾಣಿ ವ್ಯಾಪಾರ ಮಾಡ್ತಾರ್ರಿ. ಎಷ್ಟು ದಿವಸ ಐತ್ರಿ ಮಾಡಕ್ಕೆ? ಈಗ ಮಾಡಕ್ಕದ 5 ವರ್ಷ ದಿನ ಆತ್ರಿ. ಎಷ್ಟು ಜನ ರೈತರಿಗೆ ರೊಕ್ಕ ಕೊಟ್ಟಿರಿ ನೀವು? ಭಾಳ ಜನ ಕೊಟ್ಟಾರ್ರಿ ಅವ್ರು ಅಡ್ವಾನ್ಸ್ ರೀ. ಅಂದ್ರೆ ಕಾಳು ತಂದು ಹಾಕ್ತಾರತಂದು ರೊಕ್ಕ ಕೊಟ್ಟಾರ್ರಿ. ಮತ್ತು ಅವ್ರ ರಿಪೀಟ್ ಕಾಳು ಬಂದಿಲ್ರಿ, ಮತ್ತು ರೊಕ್ಕನೂ ಕೊಟ್ಟಿಲ್ರಿ. ಅವ್ರ ಮೈಂತಾಗ ಕೇಳಕ್ಕೆ ಹೋಗಂದ್ಲೇ ಇಲ್ಲ, ಮತ್ತು ನೀವು ಹೊಲೆರ ಮದಿ ಮತ್ತು ಮೈಂತಕ್ಕೆ ಯಾಕೆ ಬರ್ತಿ ಹಿಂಗೆಲ್ಲ ಅಂತಾರ್ರಿ. ಜಾತಿ ನಿಂದನೆ ಮಾಡತ್ತಾರ? ಜಾತಿ ನಿಂದನೆ ಮಾಡತ್ತಾರ್ರಿ. ಎಷ್ಟು ಕೊಟ್ಟಾರ ರೊಕ್ಕ ರೀ? ಅವ್ರು ನಿಮಗೆ ಗೊತ್ತಿತ್ತು? ನಮ್ಗೆ ಗೊತ್ತಿದ್ದ ಪೈಕಿ ರೀ ಇಲ್ಲಂದ್ರೆ ಒಂದು 50-60 ಲಕ್ಷ ಗಟ್ಲೆ ಕೊಟ್ಟಾರ್ರಿ ಮಂದಿ ಮ್ಯಾಗ್ರಿ. ಏನಾದ್ರು ಬರೋದ ಇಟ್ಟಾರ? ನಮ್ಮ ಮಾಲಕರು ಬರ್ದಿಟ್ಟಾರ್ರಿ. ಅವ್ರಿಗೆ ಎಲ್ಲ ಯಾರು ರೊಕ್ಕ ಕೊಡಾರ್ದಾರು, ನಾವು ಯಾರಿಗೆ ರೊಕ್ಕ ಕೊಡಾರ್ದೆವು ಅದು ಎಲ್ಲ ಬರ್ದಿಟ್ಟಾರ್ರಿ. ಅವ್ರಿಗೆ ಎಷ್ಟು ದಿವಸ ಆದ್ರಿ ರೊಕ್ಕ ಕೊಟ್ಟು ಈಗ ಒಂದು 7-8 ತಿಂಗಳು ಆತ್ರಿ. ಈಗ ರೀ ರೊಕ್ಕ ಕೊಟ್ರಿ ಒಟ್ಟು 8 ದಿವಸ ಆತ್ರಿ. ಮತ್ತು ರೈತರು ಒಟ್ಟು ಸೀಸನ್ ಮಾಡೋ ಟೈಮ್ದಾಗ ತಕಟ ಹಾಸ್ಪಿಟಲ್ ಬಂದಾರ್ರಿ. ಅಲ್ಲೂ ಬಂಜು ಮಾಡ್ಯೋದ ಮತ್ತು ಏನು ಬೇಕಾದ ಅನ್ನೋದ. ಮತ್ತು ನೀ ಇದನ್ನ ಇಲ್ಲ ಮತ್ತು ಹಿಂಗಡೆ ನಮಗೆ ಜೀವ ತ್ರಾಸತಿ ಅಂದ್ರೆ ಭೀ ನೀ ಸಾತ್ರ ನಮ್ಗೆ ರಾಕಿ ನೂತತಿ ಸಾಯಿ ಅಂತಾರ್ರಿ ರೈತರು. ಅದಕ್ಕೆ ಎಲ್ಲ ಹಿಂಗೆ ಮಾಡಿ ವಿಷ ತೊಗೊಂಡಾರ್ರಿ ಅವ್ರ. ಮತ್ತು 4 ಮಕ್ಳು ಅದಾವ್ರಿ ನಮಗೆ ರೀ. ಮತ್ತು ಸ್ವಂತ ಮಕ್ಳು ತೊಗೊಂಡು ನಾ ಏನು ಮಾಡ್ಬೇಕು ಹೇಳ್ರಿ? ಯಾವಾಗ ವಿಷಯ ತಗೊಂಡಾರ? ಇವತ್ತು 2 ದಿನ ಆತ್ರಿ. ವೈಷ್ಣವಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ಯಾರ್ರಿ. ಏನಂತ ಹೇಳಿ ಡಾಕ್ಟ್ರು ಇನ್ನೂ ಏನು ಗ್ಯಾರಂಟಿ ಕೊಟ್ಟಿಲ್ರಿ. ಮತ್ತು ಇನ್ನೂ ಏನು ಗ್ಯಾರಂಟಿ ಕೊಟ್ಟಿಲ್ಲ. ನಿಮ್ಗೆ ಏನಾಗುತ್ತೆ? ನಮ್ಗೆ ರೈತರು ಎಲ್ಲ ರೊಕ್ಕ ಕೊಡ್ರಿ ಅವರ ಅಂತ ನಾವು ರೈತರಿಗೆ ವಾಪಸ್ ರೊಕ್ಕ ಕೊಡ್ತೀವ್ರಿ. ಸರಿ, ಕಲಾವತಿ ಶಿವಪುತ್ರ ಬಡಿಗೇರಿ ಅವ್ರು 10 ಲಕ್ಷ ರೂಪಾಯಿ ತೊಗೊಂಡಾರ್ರಿ. ಅಂತ ಬಾನು ಬಡಿಗೇರ ಇವ್ರ ಕಾಕನ ಆಗ್ಬೇಕ್ರಿ. ಅವರು 10-15 ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಇವ್ರಿಗೆ. ಯಾವ ಕಾರಣ ತಗೊಂಡಾರಿ ಅವ್ರಿ? ಇದನ್ನ ಇಲ್ಲ ಕೈ ಕಾರ್ಡ್ನ ತೊಗೊಂಡಾರ್ರಿ. ಅವ್ರು ಕಾರ್ಡ್ನ ತೆಗ್ದ ಕೊಟ್ಟಾರ್ರಿ ಅವ್ರಿಗೆ. ಅವ್ರೇನು ವ್ಯಾಪಾರ ಮಾಡ್ತಾರ? ಅವ್ರೇನು ವ್ಯಾಪಾರ ಮಾಡಂಗಿಲ್ರಿ. ಮತ್ತೆ ಇವ್ರ ಅವ್ರಿ ಕಾಳ ಇದನ್ನ ಹಾಕ್ತನ ತಂದು ಅಡ್ವಾನ್ಸ್ ತೊಗೊಂಡಾರ್ರಿ. ಅವ್ರು ಎಷ್ಟು ತಗೊಂಡಾರಿ? 10 ಲಕ್ಷ ರೂಪಾಯಿ ತೊಗೊಂಡಾರ್ರಿ ಅವ್ರು. ಮತ್ತೆ ಯಾರು ತಗೊಂಡ್ರು? ಅಂತ ಇವ್ರು ಬಾನು ಬಡಿಗೇರ್ ಅವರು ತೊಗೊಂಡಾರ್ರಿ. ಮತ್ತು ಇವ್ರು ಸಂಜು ಬಡಿಗೇರು ಇವರು ತೊಗೊಂಡಾರ ರೊಕ್ಕ ರೀ 50 ಲಕ್ಷ ರೂಪಾಯಿ ರೀ. ಅವ್ರ ಕೈಯಾಗ ಐತ್ರಿ ಅದ ಇದು ಅಂಗಡಿನ ರೀ. ಅವರ ಎಲ್ಲ ನಡೆಸ್ತಿರ್ರಿ. ನಮ್ಮ ಮಾಲಕರ ಕಾಳು ತರೋದ, ಅಂಗಡಿಯಾಗ ಇಡೋದ ಅದು ಮಾಡ್ತಿರ್ರಿ. ಮತ್ತು ಇವ ಎಲ್ಲ ಮಂದಿಗೆ ರೊಕ್ಕ ಕೊಡೋದ, ರೈತರಿಗೆ ರೀ ಕಾ ತೊಗೊಂಡು ಇವ ಎಲ್ಲ ಮಾಡ್ತಿದ್ರಿ ಸಂಜು ಬಡಿಗೇರ್ ರೀ. ಇವ್ರ ಕಾಕನ ಮಗನ ರೀ ಅವ್ರು.
ಯಾಕ್ರಿ ಕಾರ್ ದುಡ್ಡು ಮಾಡ್ಯಾರಿ 10 ಲಕ್ಷ ರೂಪಾಯಿ ಆದ್ರಿ ಮನ್ರಿ. ಎಲ್ಲಿತ್ರಿ ನಿಮ್ಮ ಅಂಗಡಿ? ಇಲ್ಲಿ ಹಾರೋಗಿರಿ ಕ್ರಾಸ್ ಆಗೈತ್ರಿ. ಅಲ್ಲಿ ಎಷ್ಟು ದಿವಸದಿಂದ ಐತ್ರಿ? 7 ವರ್ಷ ಆತ್ರಿ ಅಂಗಡಿ ಚಾಲು ಆಗಿರಿ ಅಂತ. ಈಗ ಮಾಡ್ರಿ ಕಾರ್ ದುಡ್ಡು ಮಾಡ್ಯಾರ್ರಿ 10 ಲಕ್ಷ ರೂಪಾಯಿ ಆದ್ರಿ. ಮತ್ತ ಅದು ಪೊಲೀಸ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ, FIR ಮಾಡಿದ್ವಿ. ಅದು ಏನು ಕ್ರಮ ಕೈಗೊಂಡಿಲ್ರಿ ರೀ. ಅವ್ರ ಪೊಲೀಸ್ರಿ ವಿಚಾರ ಮಾಡಿಲ್ರಿ. ಯಾವ ಸ್ಟೇಷನ್ ಬರ್ಬೇಕ್ರಿ? ಇಲ್ಲೇ ಹಾರೋಗಿರಿ ಸ್ಟೇಷನ್ ಬರ್ತೈತ್ರಿ ನಮ್ದ್ರಿ. ಏನಂದ್ರಿ ಪೊಲೀಸರು? ಅವ್ರ ಏನಂದ್ರಿ FIR ಮಾಡ್ರಿ ನಾವ್ ವಿಚಾರಿಸ್ತೀವ ಅಂದ್ರಿ. FIR ಮಾಡಿದ್ವಿ. ಈ ಹಿಂದೆಯೂ ಕೂಡ ಹಾರೋಗೇರಿ ಕ್ರಾಸ್ನಲ್ಲಿರುವ ಅವರ ಅಂಗಡಿಯಲ್ಲಿರುವ ಕಾಳುಗಳನ್ನು ತುಂಬಿರುವ ಲಾರಿಗಳಿಂದ ಸುಮಾರು 10 ರಿಂದ 15 ಲಕ್ಷ ರೂಪಾಯಿಗಳು ಮೌಲ್ಯದ ಕಾಳುಗಳನ್ನು ಕಳ್ಳತನ ಮಾಡಿ ಸಿಕ್ಕಾಕಿಕೊಂಡಿದ್ರು. ಯಾವುದೇ ವಿಚಾರಣೆ ಮಾಡದೆ ಯಾವುದೇ ಕ್ರಮ ಕೂಡ ಕೈಗೊಳ್ಳದೇ ಇರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಾದರೂ ಕೂಡ ಹಾರೋಗೇರಿ ಪೊಲೀಸರು ಎಚ್ಚೆತ್ತುಕೊಂಡು ಈ ಘಟನೆಯ ಸಂಪೂರ್ಣ ತನಿಖೆ ಮಾಡಿ ಆಗಿರುವ ನಷ್ಟವನ್ನು ಭರಿಸಿಕೊಟ್ಟು ನಮ್ಮ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ನನ್ನ ಮಕ್ಕಳೊಂದಿಗೆ ನಾನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಮಾಧ್ಯಮದವರ ಮುಂದೆ ಕಣ್ಣೀರು ಹಾಕುತ್ತಾ ತನ್ನ ಅಳಲನ್ನು ತೋಡ್ಕೊಂಡಿರ್ತಾರೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.